ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ನಾರ್ತ್ ಬೆಂಗಳೂರು ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ಮಹಾಶಿವರಾತ್ರಿ ಮುನ್ನ ದಿನದಂದು ಪರಂಪರಾ ಸಾಂಸ್ಕೃತಿಕ ರಸದೌತಣ ಕಾರ್ಯಕ್ರಮವನ್ನು ಎನ್ಬಿಇಟಿ ಆವರಣ ಕಮಗೌಡನಹಳ್ಳಿಯಲ್ಲಿ ಆಚರಿಸಲಾಯಿತು. ದಿನಾಂಕ 7/3/2024 ಬೆಳಿಗ್ಗೆ 11:30 ರಿಂದ ನೃತ್ಯ, ಸಂಗೀತ, ಗಮಕ, ಜನಪದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಸಮಾರಂಭವಾದ ಪ್ರಸ್ತಾವನೆಯನ್ನ ಡಾ ಡಿಎನ್ ಹರಿದಾಸ್ ಕಾರ್ಯದರ್ಶಿ ಹಾಗೂ ಉದ್ಘಾಟನೆಯನ್ನ ಡಾ ಗಣೇಶ್ ಭಟ್ ಶಿಕ್ಷಣ ತಜ್ಞರು ಮತ್ತು ನಿವೃತ್ತ ಪ್ರಾಂಶುಪಾಲರು ಆಯೋಜಿಸಿದರು. ಅಧ್ಯಕ್ಷತೆಯನ್ನ ಶ್ರೀ ಆರ್ ಶಾಂತಕುಮಾರ್, ಮುಖ್ಯ ಅತಿಥಿಗಳಾಗಿ ಶ್ರೀ ಆನಂದ್ ರಾಮಯಸ್ ನಿರ್ದೇಶಕರು, ವಾಗರ್ತ ಶ್ರೀ ಕೆ ನಾಗಭೂಷಣ್ ಮಾಜಿ ಬಿಬಿಎಂಪಿ ಸದಸ್ಯರು ಹಾಗೂ ನಿರ್ದೇಶಕರು ಎನ್ಬಿಇಟಿ ಹಾಗೂ ಈ ಕಾರ್ಯಕ್ರಮದ ಉಪಸ್ಥಿತಿಯನ್ನ ಶ್ರೀ ರಾಜೇಂದ್ರ ಚಿ ಖಜಾಂಚಿಗಳು, ಶ್ರೀಮತಿ ಸರೋಜಿನಿ ಪ್ರಸಾದ್, ಜಂಟಿ ಕಾರ್ಯದರ್ಶಿ ಶ್ರೀ ಮಂಜುನಾಥ್ ರಾವ್ ನಿರ್ದೇಶಕರು, ಶ್ರೀ ಬಿಎಸ್ ಲಕ್ಷ್ಮೀಶ್ ನಿರ್ದೇಶಕರು ಹಾಗೂ ಆಡಳಿತ ಮಂಡಳಿ ಸದಸ್ಯರು ಮತ್ತು ದಿನೇಶ್ ಹಾಗೂ ಶ್ರೀ ಕೆಎಂಕೆ ರಾವ್ ರೋಟರಿ ಕ್ಲಬ್ ಅಬ್ಬಿಗೆರೆ ಅವರು ಆಡಳಿತ ಮಂಡಳಿ ಸದಸ್ಯರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ವರದಿ ರಾಜು ತಳ್ವಾರ್, ನ್ಯೂಸ್ 26 ಕನ್ನಡ, ಯಲಹಂಕ. ಸಂಸ್ಥೆಯ ಪರವಾಗಿ, ಎಲ್ಲ ನಿರ್ದೇಶಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ಗಣೇಶ್ ಭಟ್ ಅವರು, ಶ್ರೀ ಗಣೇಶ್ ಭಟ್ ಅವರನ್ನು ಇಲ್ಲಿ ಬರೆಮಾಡಿಕೊಳ್ಳಲು ಅನುವು ಮಾಡಿಕೊಟ್ಟಂಥ ಗೆಳೆಯರು ಮತ್ತು 2-3 ವರ್ಷಗಳಿಂದ ನಮ್ಮ ಸಂಸ್ಥೆಗೆ ನಿಕಟ ಸಂಪರ್ಕ ಹೊಂದಿರುವಂಥ ಸನ್ಮಾನ್ಯ ಆನಂದರಾವ್ ಅವರು ಕೂಡ ಬಂದಿದ್ದಾರೆ. ನಮ್ಮ ಕರೆಗೆ ಹೋಗೊಟ್ಟು ಅವರಿಗೂ ಕೂಡ ಸಂಸ್ಥೆಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಆತ್ಮೀಯ, ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಯಲ್ಲಿ ಕೈಗೂಡಲು ಅಬ್ಬಿಗೆರೆಯ ರೋಟರಿ ಕ್ಲಬ್ಬಿನ ದುರ್ಗಾಚಲಂ ಅವರು ಬಂದಿದ್ದಾರೆ. ಮುಖ್ಯ ಅತಿಥಿಗಳಿಗೆ ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಕೇಂದ್ರ ಬಿಂದುವಾಗಿ ಸಂಸ್ಥೆಯ ಅಧ್ಯಕ್ಷರಾದ ಶಾಂತಕುಮಾರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ನಮ್ಮ ಯಾವುದೇ ಕಾರ್ಯಕ್ರಮ ಆಗಲಿ ಕೇವಲ ನಿರ್ದೇಶಕರಷ್ಟೇ ಅಲ್ಲ, ಹಲವಾರು ವಿಚಾರಗಳಿಗೆ ಮಾರ್ಗದರ್ಶನ ಮಾಡಿ ಸ್ಥಳೀಯ ಸಮಸ್ಯೆಗಳಿಗೆ ಏನೇ ಇದ್ದರೂ ಅದನ್ನು ನಮಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ಸಂಸ್ಥೆಯನ್ನು ಚೆನ್ನಾಗಿ ನೋಡಿಕೊಂಡು ಹೋಗ್ತಾ ಇರೋವಂಥ ಇಲ್ಲಿಯ ಕಾರ್ಪೊರೇಟರು, ಆತ್ಮೀಯರು ಆದಂಥ ಶ್ರೀ ನಾಗಭೂಷಣ್ ಅವರು ಬಂದಿದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಇವತ್ತಿನ ಕಾರ್ಯಕ್ರಮ ನಡೆಸಿಕೊಳ್ಳಲು ನಾವು ಯಾರಿಗೂ ರೊಕ್ಕ ಕೊಟ್ಟು ಕರೆಸುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಅವರೆಲ್ಲ ನಮ್ಮ ವಿಶ್ವಾಸಕ್ಕೆ, ಗೌರವಕ್ಕೆ ಪಾತ್ರರಾಗಿ ಅವರೆಲ್ಲ ನಮಗೆ ಇಲ್ಲಿ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದಾರೆ. ಶ್ರೀ ಮೋಹನ್ ಶ್ರೀಗರಿಪುರ ಹಾಗೂ ಶ್ರೀ ಮಾನಸ ಕುಲಕರ್ಣಿ, ನೃತ್ಯ ಮತ್ತು ಇದಕ್ಕೆ ಶ್ರೀಮತಿ ರೂಪಾ ಗಿರೀಶ್, ಗಮಕ ವಾಚನಕ್ಕೆ ಮಂಜುಳಾ ಮರಾಠೆ ಹಾಗೂ ಶ್ರೀ ನಾಗಲಕ್ಷ್ಮಿ, ಜಾನಪದ ಮತ್ತು ತತ್ವಪದಗೆ ಶ್ರೀ ಕೃಷ್ಣಪ್ಪ ಕೊಕ್ಕನಹಳ್ಳಿ ಮತ್ತು ಸಂಗಡಿಗರು, ಇವರೆಲ್ಲರೂ ಅದ್ಭುತವಾದ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡಲು ಬಂದಿದ್ದಾರೆ. ಅವರೆಲ್ಲರಿಗೂ ಹೃದಯಪೂರ್ವವಾದಂಥ ಸ್ವಾಗತವನ್ನು ಸಂಸ್ಥೆಯ ಪರವಾಗಿ ವೈಯಕ್ತಿಕವಾಗಿ ಬೆಳ್ತಾ ಇದ್ದೀನಿ. ನಮ್ಮೆಲ್ಲ ನಿರ್ದೇಶಕರಾದಂಥ ಎಲ್ಲ ನಿರ್ದೇಶಕರು ಕಾಲ ಸಾಕಷ್ಟು ಆಗಿದೆ. ರಾಜೇಂದ್ರ ಸರ್ ಇರ್ಬೋದು, ನಮ್ಮ ಲಕ್ಷ್ಮೀಶ ಸರ್ ಇರ್ಬೋದು, ಅಲ್ಲ ನಮ್ಮ ಸರೋಜಿನಿ ಪ್ರಸಾದ್ ಅವರು ಇರ್ಬೋದು. ಹೀಗೆ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಸಹಕಾರಿಯಾಗಿ ಜೊತೆಗೆ ಹೆಜ್ಜೆ ಆಗ್ತಿರೋದು ಅವರೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತಾ ನೇರವಾಗಿ ಕಾರ್ಯಕ್ರಮನ ನಂದಾದೀಪ ಹಚ್ಚಿ ಮತ್ತು ಉದ್ಘಾಟನೆ ಮಾಡಿ ಈಶ್ವರನಿಗೆ ಪುಷ್ಪಗುಚ್ಛವನ್ನು ಅರ್ಪಿಸಿ ನಂತರ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಈಗ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರು ಆದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಚ್.ಎಸ್. ಗಣೇಶ್ ಭಟ್ ಅವರು ನಂದಾದೀಪ ಹಚ್ಚಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತ ಕೇಳ್ಕೊಳ್ತೇನೆ. ಎಲ್ಲ ಗಣ್ಯಮಾನ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ವಿನಂತಿ. ಎಲ್ಲ ಗಣ್ಯರಿಗೂ ಧನ್ಯವಾದ.
ತಧೀತ ಕಿಟ ಧೀಂ ತಕಿಟ ತಕ ತಧೀತ ಕಿಟ ತೂಂ ತಕಿಟ ತಕ ತಧೀತ ಕಿಟ ನುಂ ತಕಿಟ ತಕ ತಕ ತೂಂ ತಕಿಟ ತಕ. ಇದೇ ಸಂದರ್ಭದಲ್ಲಿ ನಮ್ಮ ಆಡಳಿತ ಮಂಡಳಿಯ ನಿರ್ದೇಶಕರಾದ ಲಕ್ಷ್ಮೀಶರ್ ಅವರಿಗೂ ಕೂಡ ಗೌರವ ಸಮರ್ಪಣೆ. ಎಲ್ಲ ವೇದಿಕೆಯ ಎಲ್ಲ ಗಣ್ಯಮಾನ್ಯರ ಪರವಾಗಿ ನಮ್ಮ ನಗರಸಭಾ ಸದಸ್ಯರು, ನಮ್ಮ ಸಂಸ್ಥೆಯ ನಿರ್ದೇಶಕರಾದ ಶ್ರೀ ನಾಗಭೂಷಣ್ ಅವರು ಈ ಸಂದರ್ಭದಲ್ಲಿ ಮಾತನಾಡಬೇಕಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಹಾಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿವಸ ನಾರ್ತ್ ಬೆಂಗಳೂರು ಎಜುಕೇಷನ್ ಟ್ರಸ್ಟ್ ವತಿಯಿಂದ ಏನು ಮಹಾಶಿವರಾತ್ರಿಯ ಮುನ್ನ ದಿವಸದ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಿಸ್ತಾ ಇರೋದು ಖುಷಿ ತರುವಂಥ ವಿಚಾರ ಬಂಧುಗಳೇ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಉದ್ಘಾಟನೆ ಮಾಡಿದಂಥ ಡಾಕ್ಟರ್ ಎಚ್.ಎಸ್. ಗಣೇಶ್ ಭಟ್ರು, ಶಿಕ್ಷಣ ತಜ್ಞರು ಮತ್ತು ನಿವೃತ್ತ ಪ್ರಾಂಶುಪಾಲರು ಇವತ್ತಿನ ದಿವಸ ಅದ್ಭುತವಾಗಿ ಮಾತನ್ನು ತಮ್ಮೆಲ್ಲರಿಗೂ ತಿಳಿಸುವಂತಹ ಮಾತನ್ನು ಹೇಳಿದರೆ ಅವರಿಗೆ ಅಭಿನಂದನೆ ಕೂಡ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ, ಏನಿವತ್ತು ಮುನ್ನ ದಿನ ಮಹಾಶಿವರಾತ್ರಿಯ ಹಬ್ಬದ ಮುನ್ನದ ದಿನ ಅಂದರೆ ಮಹಾಶಿವರಾತ್ರಿಯ ಅಂದ್ರೇನು, ಮಹಾಶಿವರಾತ್ರಿಯ ಒಂದು ಪ್ರಾಮುಖ್ಯತೆ ಏನು ಅನ್ನೋದನ್ನು ಕೂಡ ಈ ಕಡೆ ನಮಗೆ ಗಣೇಶ್ ಭಟ್ರು ಸರ್ ಅವರು ಭಾಳ ವಿಸ್ತಾರವಾಗಿ ತಿಳಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಏನು ಎತ್ತ ಈಶ್ವರ ಪಾರ್ವತಿಯವರ ಜನ್ಮದ ವೃತ್ತಾಂತ ಇರ್ಬೋದು, ಆ ಗಣೇಶನ ವೃತ್ತಾಂತನೇ ಇರ್ಬೋದು, ಪ್ರತಿಯೊಂದನ್ನು ಕೂಡ. ಆದರೆ ಮಹಾಶಿವರಾತ್ರಿ ಅಂದಿದ ತಕ್ಷಣ ನಮಗೆ ಫಸ್ಟ್ ಜ್ಞಾಪಕ ಬರೋದು ಉಪವಾಸ ಅನ್ನೋಂಥದ್ದು. ಉಪವಾಸ ಮಾಡಬೇಕು ನಾವು ಅಂತ. ಅದೇ ರೀತಿಯಾಗಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹಲವಾರು ಹಬ್ಬಗಳನ್ನು ನಾವು ಕಾಣ್ಕೊಂಡ್ಬರ್ತಾ ಇದ್ದೀವಿ. ಮೊದಲನೇ ವರ್ಷ ಶುರು ಆಯಿತು ಅಂದಿದ ತಕ್ಷಣ ನಮಗೆ ಮೊದಲನೇದಾಗಿ ಬರೋದು ಅಂತಂದರೆ ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಬ್ಬ ಅದಕ್ಕೆ ಆದಂಥ ಒಂದು ವಿಶೇಷವಾದಂತಹ ಹಬ್ಬವನ್ನು ಕಾಣ್ತೀವಿ ನಾವು. ಸಂಕ್ರಾಂತಿ ಅಂದಿದ ತಕ್ಷಣ ಅದರ ಏನು ಈ ದವಸ ಧಾನ್ಯಗಳು ಏನು ಇವತ್ತಿನ ದಿವಸ ನಮ್ಮ ಒಕ್ಕಲಿಗ ರೈತರು ಏನು ಮಾಡಿರ್ತಾರೆ, ಮಾಡಿರುವಂತಹ ಬಿತ್ತನೆಯ ಬೀಜವನ್ನು ತಗೊಂಬಂದು ರಾಶಿ ಹಾಕಿ ಅದಕ್ಕೆ ಪೂಜೆ ಮಾಡಿ ಪ್ರತಿಯೊಬ್ಬರಿಗೂ ತಿಳಿಸುವಂತಹ ಒಂದು ಕೆಲಸವನ್ನು ಮಾಡುವಂಥದ್ದನ್ನೇ ಸಂಕ್ರಾಂತಿ ಹಬ್ಬದ ಒಂದು ವಿಶೇಷತೆ. ತದನಂತರ ಬರೋದು ನಮಗೆ ಮಹಾಶಿವರಾತ್ರಿ, ಎರಡನೇ ಹಬ್ಬ. ಮಹಾಶಿವರಾತ್ರಿಗೆ ಅದರದೇ ಆದಂಥ ಪ್ರಾಮುಖ್ಯತೆ, ಶಿವನ ಮತ್ತು ಪಾರ್ವತಿಯ ಪ್ರಾಮುಖ್ಯತೆ. ನಾವು ಮಹಾಶಿವರಾತ್ರಿ ಅಂದಿದ ತಕ್ಷಣ ನಮಗೆ ಮೊದಲನೇ ನೆನಪು ಬರೋದು ಬೇಡರ ಕಣ್ಣಪ್ಪ. ತಮಗೆಲ್ರಿಗೂ ಗೊತ್ತಿರುವಂಥ ಬೇಡರ ಕಣ್ಣಪ್ಪ ಯಾವ ರೀತಿಯಾದಂತಹ ಭಕ್ತಿಯನ್ನು ಪ್ರದರ್ಶನ ಮಾಡುವಂತಹ ವ್ಯಕ್ತಿ ಎನ್ನುವಂಥದ್ದು. ಆ ಭಕ್ತಿನ ಪ್ರದರ್ಶನ ಮಾಡಿದಂಥ ವ್ಯಕ್ತಿ ಅವತ್ತಿನ ದಿವಸ ಏನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆತ ಒಂದು ಕಿರಾತಕ, ಅಂದರೆ ಬೇಡ, ಆ ಭಕ್ತಿಯ ಭಾವವನ್ನು ಪ್ರದರ್ಶನ ಮಾಡ್ತಾನೆ. ಅದರಿಂದ ನಾವು ಇವತ್ತಿನ ಏನಾದರೂ ಮಹಾಶಿವರಾತ್ರಿ ಅಂದ ತಕ್ಷಣ ಬೇಡರ ಕಣ್ಣಪ್ಪನ ಮೊದಲನೆಯಾಗಿ ನಾವು ಪ್ರಾರ್ಥನೆ ಮಾಡುವಂಥ ಕೆಲಸ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.